ಕನ್ನಡದ ಮಕ್ಕಳ ಅನ್ನ ಕದ್ದು ಈ ಖದೀಮರು ಅದನ್ನ ಎಲ್ಲಿ ಸಾಗಿಸ್ತಾರೆ ಅನ್ನೋದನ್ನ ತಿಳಿಯಲು ನಾವು ಅವರನ್ನ ಚೇಸಿಂಗ್ ಮಾಡಿದ್ವಿ. ಆ ಚೇಸಿಂಗ್ ವೇಳೆ ನಮ್ಗೆ ಅತ್ಯಂತ ಮಹತ್ವದ ಮಾಹಿತಿಗಳು ಸಿಕ್ಕವು. KL 10AC 8772 ಈ ಲಾರಿ ಅನ್ನಭಾಗ್ಯದ ₹1 ಅಕ್ಕಿ ಹೊತ್ತುಕೊಂಡು ಮೈಸೂರಿನ ಬಂಡಿಪಾಳ್ಯದ APMC ಕಾಳಸಂತೆಯಿಂದ ಹೊರಟಿತು. ಇದನ್ನು APMC ಗೇಟ್ನಲ್ಲಿ ಚೆಕ್ ಮಾಡಿ ಕಳುಹಿಸಬೇಕಿತ್ತು. ಆದ್ರೆ ಚೆಕ್ಕೂ ಇಲ್ಲ, ಗಿಕ್ಕೂ ಇಲ್ಲ. ಲಾರಿ ಸುಲಭವಾಗಿ ಗೇಟ್ ದಾಟಿತು. ಇದರ ಬೆನ್ನತ್ತಿ ನಾವು ಹೊರಟೆವು. ಕೈ ಬಿಸಿ ಮಾಡಿದ್ರೆ ಎಲ್ಲಾ ಸಲೀಸು. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಾಗುತ್ತಿದ್ದ ಈ ಲಾರಿಯನ್ನು APMCಯಿಂದ ಕೊಂಚ ದೂರದಲ್ಲೇ ಇರೋ ಚೆಕ್ ಪೋಸ್ಟ್ನಲ್ಲಾದ್ರೂ ತಡೀತಾರೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ನಮ್ಮ ಭರವಸೆ ಸುಳ್ಳಾಯಿತು. ಅಚ್ಚರಿ ಅಂದ್ರೆ ಮುಂದೆ ಗುಂಡ್ಲುಪೇಟೆ ಚೆಕ್ ಪೋಸ್ಟ್ನಲ್ಲೂ ಯಾವ ತನಿಖೆಯನ್ನೂ ಮಾಡಲಿಲ್ಲ. ಹೀಗೆ ಪೊಲೀಸರ ಅಧಿಕಾರಿಗಳ ಕೈ ಬಿಸಿ ಮಾಡುತ್ತಾ ರಾಜಾರೋಷವಾಗಿ ಸಾಗಿತು ಈ ಲಾರಿ. ಅನ್ಯರ ಪಾಲಾಯಿತು ಅನ್ನಭಾಗ್ಯ. ರಾತ್ರಿ ಸುಮಾರು 9 ಗಂಟೆ ನಮ್ಮ ತಂಡ ಲಾರಿ ಚೇಸ್ ಮಾಡುತ್ತಾ ಸಾಗಿತು. ನಾವು ನೋಡುತ್ತಿದ್ದ ಹಾಗೆ ಆ ಲಾರಿ ಕೇರಳದ ಗಡಿ ದಾಟಿತು. ಕನ್ನಡದವರ ಅನ್ನಭಾಗ್ಯ ಅನ್ಯರ ಪಾಲಾಯಿತು. ಆ ದೃಶ್ಯ ಕಂಡಾಗ ನಮಗೆ ತುಂಬಾನೇ ನೋವಾಯಿತು. ಜೊತೆಗೆ ನಮ್ಮಲ್ಲಿನ ಭ್ರಷ್ಟ ವ್ಯವಸ್ಥೆ ಕಂಡು ಅಸಹ್ಯ ಎನಿಸಿತು. ಈ ದಂಧೆಗೆ ನಾವಾದ್ರೂ ಬ್ರೇಕ್ ಹಾಕಲೇಬೇಕು. ಕನ್ನಡದ ಅನ್ನಕ್ಕೆ ಕನ್ನ ಹಾಕುವವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಭಾವಿಸಿ ನಾವು ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟೆವು. ಅವರು ನಮ್ಮ ಮಾಹಿತಿಗೆ ಸ್ಪಂದಿಸಿ ತಮ್ಮ ಅಧಿಕಾರಿಗಳನ್ನು ಎಚ್ಚರಿಸಿದ್ರು. ತಕ್ಷಣ ಅಧಿಕಾರಿಗಳು ಚಂದನ್ನ ವೀರಭದ್ರೇಶ್ವರ ಎಂಟರ್ಪ್ರೈಸಸ್ ಮೇಲೆ ದಾಳಿ ನಡೆಸಿದ್ರು. ಅಧಿಕಾರಿಗಳ ಹಠಾತ್ ದಾಳಿಯಿಂದ ತತ್ತರಿಸಿ ಹೋದ ಚಂದನ್ ಮೊದಲಿಗೆ ತಾನು ಈ ಅಂಗಡಿ ಮಾಲೀಕ ಅಲ್ಲ ಅಂದ. ಆ ಬಳಿಕ ನಿಧಾನವಾಗಿ ಅಂಗಡಿ ಬಾಗಿಲು ತೆರೆದು ತನಿಖೆಗೆ ಅನುವು ಮಾಡಿದ. ಇಲ್ಲ ಸರ್, ಇವಾಗ ಇವ್ರು ತಗೊಂಡೋಗಿ ಓನರ್ ತಮಾಷೆ ಗೊತ್ತಾ, ಈ ಅಂಗಡಿಗೆ ಪರವಾನಿಗೆ ಇಲ್ಲ, ಲೆಕ್ಕಪತ್ರ ಮೊದಲೇ ಇಲ್ಲ. ಕಡೆ ಪಕ್ಷ ಒಂದು ಬಿಲ್ ಆದ್ರೂ ಸಿಗ್ಬೇಕಿತ್ತು, ಅದೂ ಇಲ್ಲ. ಒಬ್ಬ ವ್ಯಾಪಾರಸ್ಥರಾಗಿ ಇಟ್ಕೋಬೇಕಾಗಿರ್ತಕ್ಕಂಥ ಲೈಸೆನ್ಸ್ ಮತ್ತು ಅವರ ಖರೀದಿ ಬಿಲ್ಗಳು, ಮಾರಾಟ ಬಿಲ್ಗಳು, ಲೆಕ್ಕಪತ್ರಗಳ ಬಗ್ಗೆ ಕೇಳಿದ್ದೇವೆ. ಅವರು ಯಾವುದೇ ಲೆಕ್ಕಪತ್ರಗಳನ್ನು ಮತ್ತು ದಾಖಲೆಗಳನ್ನು ಒದಗಿಸಿಲ್ಲ. ಎಲ್ಲ ನಮ್ಮ ಆಡಿಟರ್ ಬಳಿ ಇದೆ ಅಂತ ಹೇಳಿದ್ದಾರೆ. ಅವರಿಗೆ ಮಧ್ಯಾಹ್ನದಿಂದ ಸಂಜೆವರೆಗೆ ಅವಕಾಶ ಕೊಟ್ಟಿದ್ದೇವೆ. ಅವರು ಯಾವುದೇ ದಾಖಲೆಗಳನ್ನು ಒದಗಿಸಿಲ್ಲ. ಗೋಡೌನ್ ಮಾತ್ರ ರೇಷನ್ ಅಕ್ಕಿಯಿಂದ ತುಂಬಿ ತುಳುಕುತ್ತಿತ್ತು. ಇದರಲ್ಲಿ ವೀರಭದ್ರೇಶ್ವರ ಟ್ರೇಡರ್ಸ್ ಅಂತ ಹೇಳಿ ಒಂದು ಅಂಗಡಿಯನ್ನು ನಾವು ತನಿಖೆ ಮಾಡಲಾಗಿ ಅವರಲ್ಲಿ 203.75 ಕ್ವಿಂಟಲ್ ಅಕ್ಕಿ, ಬೆಣ್ತೆ ಅಕ್ಕಿ ಮತ್ತು 122.32 ಕ್ವಿಂಟಲ್ ಕುಸುಬಲಕ್ಕಿ ಅವರಲ್ಲಿ ದಾಸ್ತಾನಿದೆ. ಮತ್ತು ಅಕ್ಕಿಯನ್ನು ಪರಿಶೀಲನೆ ಮಾಡಲಾಗಿ ಅದು 2 ಗುಣಮಟ್ಟದಲ್ಲಿದೆ, ಕುಸುಬಲು ಮತ್ತು ಬೆಣ್ತೆ. IR64 ರಾ ರೈಸ್ ವರ್ಗಕ್ಕೆ ಸೇರಿದೆ. ಅದನ್ನು ಬೇರೆ ಬೇರೆ ಚೀಲಗಳಲ್ಲಿ ಅವರು 50 kg ಚೀಲಗಳಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದೇ ವೇಳೆ ಅಧಿಕಾರಿಗಳು ಚಂದನ್ ಅವರ ತಂದೆ ಸತೀಶ್ ನಡೆಸುತ್ತಿದ್ದ ಚೆನ್ನಪ್ಪ ಶೆಟ್ಟಿ ಕೋ ಅಂಡ್ ಸನ್ಸ್ ಮೇಲೆ ದಾಳಿ ನಡೆಸಿದ್ರು. ಅಲ್ಲಿಯೂ ರೇಷನ್ ಅಕ್ಕಿ ಜಪ್ತಿ ಮಾಡಿದ್ರು.
ಮಧ್ಯೆ ಅಪ್ಪ ಮಕ್ಕಳು ಬೇರೆ ಬೇರೆ ಸಚಿವರಿಂದ ಫೋನ್ ಮಾಡಿಸಿ ನಮ್ಮ ಕಾರ್ಯಾಚರಣೆಯನ್ನು ವಿಫಲಗೊಳಿಸಲು ಯತ್ನಿಸಿದ್ರು. ಕೆಲ ಗೂಂಡಾಗಳನ್ನ ಕರೆಸಿ ಗಲಭೆ ಮಾಡುವ ಯತ್ನವನ್ನೂ ಮಾಡಿದ್ರು. ಆದ್ರೆ ಪೊಲೀಸರ ಆಗಮನದಿಂದ ಆ ಯತ್ನವೂ ಫೇಲ್ ಆಯಿತು. ಅಪ್ಪ ಮಕ್ಕಳ ಎರಡೂ ಅಂಗಡಿಗಳನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಚಂದನ್ನನ್ನು ಪೊಲೀಸರಿಗೆ ಒಪ್ಪಿಸಿದ್ರು. ಚಂದನ್ ಬಂಧನ ಹಾಗೂ ನಮ್ಮ ಕಾರ್ಯಾಚರಣೆಯನ್ನು ಸ್ವಾಗತಿಸಿದ ಎಪಿಎಂಸಿ ಮಂದಿ ಹೇಳಿದ್ದಿಷ್ಟು. ಈಸ್ ದ ಪರ್ಸನ್, ಇವರೇ ಎಲ್ಲ ಕೂಡ ದುಡ್ಡು ಮಾಡೋದು. ಈಸ್ ದ ಹೀರೋ ಆಫ್ ದಿ. ಇದರಲ್ಲಿ ಈ ಗ್ರೂಪಲ್ಲಿ 3-4 ಜನ ಇನ್ನೂ ಇದ್ದಾರೆ. ತಾವು ಈಗ ಸರ್ವೆ ಮಾಡಿ ಸಿಗ್ತದೆ. ಇದು ಕೊನೆ 3 ವರ್ಷದಿಂದ ನಡೀತಾ ಇದೆ. ಈ ಎಲ್ಲ ಸೊಸೈಟಿದ ಅಕ್ಕಿ ತಗೊಳ್ಳೋದು, ಮಾರೋದು, ಬ್ರೇಕರ್ಸು, ಆಮೇಲೆ ಅಸೋಸಿಯೇಷನ್ದಲ್ಲಿ ಎಲ್ಲ ಕಡೆನೂ ಇವ್ರದೆಲ್ಲ ಗುಂಡಾಗಿರಿ ಇದೆ. ಇಂತಾನೆ ಮೇಡಮ್, ಬಡವ್ರಕ್ಕಿನ ಈ ರೀತಿ ಮಾಡ್ತಾರೆ ಅಂತಂದ್ರೆ ಯಾರು ಒಳ್ಳೇದು ಇದು ಸರಿ ಅಂತ ಹೇಳ್ತಾರೆ? ಸರಿ ಅಂತ ಹೇಳೋಕ್ಕೆ ಬರಲ್ವಲ್ಲ. ಇದು ಬರಬೇಕಾದ್ರೆ ಏನು ಕಾರಣ ಅನ್ನೋ ಮೊದಲು ಇವರು ಪತ್ತೆ ಮಾಡಬೇಕು. ಯಾರು ಇದ್ರೊಳಗಡೆ ಬರಬೇಕಾದ್ರೆ. ಈ ಕರಾಳ ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇವರ ಒತ್ತಾಯ. ಮೇನ್ ನೀವು ತಡಿಬೇಕಾಗಿರೋದು ಗೋಡನ್ಲಿ ಮೇಡಮ್. ಎಲ್ಲಿಂದ ಬರುತ್ತೆ ಅಲ್ಲಿ ತಡಿಬೇಕು. ಬಡವರಕ್ಕೆ ಮಾಡೋದು ತಪ್ಪೆ. ಬಡವರಕ್ಕೆ ಒಯ್ತಾ ಇರ್ತದೆ, ಬರ್ತಾ ಇರ್ತದೆ. ಅದರಲ್ಲಿ ಏನಾದ್ರು ಗೇಟಲ್ಲಿ ಇದು ಮಾಡ್ಕೊಂಡು ಅಧಿಕಾರಿಗಳು ಎಲ್ಲ ಪೂರ್ತಿ ಸಾಮೀಲಾಗಿ ಎಲ್ಲ ಬರೋದು ಒಳಗಡೆಗೆ. ಸುಮ್ಮನೆ ಬರೋಕ್ಕೆ ಸಾಧ್ಯ ಇಲ್ಲ. ಗೇಟಲ್ಲಿ ಏನು ಬಂದೋಬಸ್ತ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಒಳಗಡೆ. 90% ಅಧಿಕಾರಿಗಳದೇ ಮೇಯ್ನ್. ಎಲ್ಲ ಉಸ್ತುವಾರಿ ಅವರೇ. ಅವ್ರು ಕರೆಕ್ಟಾಗಿದ್ರೆ ಯಾವುದೂ ಇಲ್ಲ. ಚಂದನ್ಗೆ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ಯಾವ ಆಮಿಷಕ್ಕೂ ಮುಲಾಜಿಗೆ ಒಳಗಾಗದೆ ಬಡವನ ಅನ್ನ ಕದಿಯೋ ಖದೀಮರಿಗೆ ಕಠಿಣ ಶಿಕ್ಷೆ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಾಗಿದೆ. ಉಪ್ಪು ತಿಂದವ ನೀರು ಕುಡಿಲೇಬೇಕು, ಬಡವರ ಅಕ್ಕಿ ಮಾರಿದವ ಜೈಲು ಸೇರ್ಲೇಬೇಕು ಅನ್ನುವಂಥದ್ದು ಕನ್ನಡಿಗರ ಆಶಯ. ನೋಡೋಣ, ಅಧಿಕಾರಿಗಳು ಈ ಅಂಗಡಿನ ಸೀಸ್ ಮಾಡಿದರೆ ಇವರ ವಿರುದ್ಧ ಯಾವ ಕಠಿಣ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.